ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಯಾಕಂತ ಅಂದರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಂದು ಒಂದು 3-4 ವೀಡಿಯೋಸು ಕಾಪಿರೈಟ್ ಅಂತ ತೋರಿಸ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ವ್ಯೂಸ್ ತೋರಿಸ್ತಾ ಇದೆ, ಬಟ್ ಲೈಕ್ ತೋರಿಸ್ತಾ ಇಲ್ಲ ಎಷ್ಟು ಅಂತ. ಸೊ ಒಂದು 3 ವೀಡಿಯೋಸ್ ಅಷ್ಟೇ ಇದೆ, 3-4 ವೀಡಿಯೋಸು. ಸೊ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದ್ಯಾಟ್. ಸೊ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಸೊ ನಾನು ಆ ವಿಡಿಯೋಸ್ನ ಡಿಲೀಟ್ ಮಾಡಿ ಈ ವಿಡಿಯೋಸ್ಗಳನ್ನ ಆ್ಯಡ್ ಮಾಡ್ತೀನಿ ವಿತ್ ವಾಯ್ಸ್ ಓವರ್ ಕೊಟ್ಟು. ಸೊ ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದೆ. ಸೊ ಅದರಿಂದ ಏನಾದರೂ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಕಾಪಿರೈಟ್ ಏನಕ್ಕೆ ಬರುತ್ತೆ ಅಂತ. ಸೊ ಈಗ ಚಿಕನ್ ಸಮೋಸ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ, ನಮಗೆ ಎಷ್ಟು ಬೇಕು ಅಷ್ಟು ವಾಟರ್ನ ಆ್ಯಡ್ ಮಾಡಿ, ಸ್ವಲ್ಪ ಮಟ್ಟಿಗೆ ಆಯಿಲ್ನ ಆ್ಯಡ್ ಮಾಡಿ. ಸೊ ಆಯಿಲ್ ಆ್ಯಡ್ ಮಾಡಾದಮೇಲೆ ನೀಟಾಗಿ ಒಂದು ಸ್ಪೂನು ಅಥವಾ ಕೈಯಲ್ಲಿ ಮಿಕ್ಸ್ ಮಾಡಬೇಕು ನೀಟಾಗಿ. ಸೊ ನೀಟಾಗಿ ಒಂದು ನಾರ್ಮಲ್ ಚಪಾತಿ ಮಾಡುವಾಗ ಯಾವ ಥರ ಬರುತ್ತೆ, ಸೊ ಆ ಲೆವೆಲ್ಗೆ ಮಿಕ್ಸ್ ಮಾಡಿ ಸ್ವಲ್ಪ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡೋಣ. ಅಟ್ ದಿ ಸೇಮ್ ಟೈಮ್ ನಾವು ಚಿಕನ್ನ ಬೇಯಿಸ್ಕೊಂಬಿಡೋಣ. ಸೊ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ, ಚಿಕನನ್ನು ಏನು ತೊಗೊಂಡಿದ್ದೀವಿ ಅದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಸ್ಕೊಂಡಿರೋ ಚಿಕನ್ ಏನು ತೊಗೊಂಡಿದ್ದೀವಿ, ಸೊ ಅದನ್ನು ಈ ಕುಕ್ಕರ್ ಒಳಗಡೆ ಹಾಕೋಣ. ಸೊ ಹಾಕಿ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಾ ನೀವು ಎಷ್ಟು ಸ್ಮಾಲ್ ಪೀಸಸ್ ಆಗಿ ಚಿಕನ್ ಕಟ್ ಮಾಡಿಸ್ಕೊಂಡಿದ್ದೀನಿ ಅಂತ. ಇದು ಆ್ಯಕ್ಚುಲಿ ಇದು ಸ್ಟಫಿಂಗ್ ಬರೋದ್ರಿಂದ, ಸೊ ಸ್ಟಫ್ ಮಾಡೋದಕ್ಕೆ ಅಂತ ಅಂದರೆ ಕುಕ್ ಆದಮೇಲೆ ಚಿಕನ್ ಬೆಂದಾದಮೇಲೆ ಸ್ಟಫ್ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ಮಾಲ್ ಪೀಸಸ್ ಕಟ್ ಮಾಡಿಸ್ಕೊಂಡ್ರೆ. ಸೊ ಇಲ್ಲಿ ನಾನು ಟರ್ಮರಿಕ್ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ಸಣ್ಣ ಉಪ್ಪನ್ನಾದರೂ ಆ್ಯಡ್ ಮಾಡ್ಬೋದು ಅಥವಾ ಕಲ್ಲು ಉಪ್ಪು, ಹರಳುಪ್ಪನ್ನಾದರೂ ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡೋಣ. ಸೊ ಇಲ್ಲಿ ಮೊದಲನೇದಾಗೆ ಉಪ್ಪು ಹಾಕ್ಕೊಂಡ್ರೆ ಚಿಕನ್ಗೆ ಬೇಯುವಾಗ ಸೊ ನೀಟಾಗಿ ಚಿಕನಲ್ಲಿ ಸಾಲ್ಟ್ ಕಂಟೆಂಟ್ ಇರುತ್ತೆ, ತಿನ್ನುವಾಗಲೂ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ನಾವು ಒಗ್ಗರಣೆ ಮಾಡುವಾಗ ಹಾಕಿದ್ರೆ ಅದು ಬೇರೆ ಥರ ಇರುತ್ತೆ. ಸೊ ದಟ್ ಮುಂಚೆ ಒಂದು ಸರ್ತಿ ಹಾಕಿ ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಬಹುದು. ಸೊ ಅದು ವಿಷಲ್ ಕೂಗೋಕ್ಕೆ ಬಿಡೋಣ, ಒಂದು 2-3 ವಿಷಲ್ ಹಾಕಿಸ್ಕೊಂಡು ನೀಟಾಗಿ ಕುಕ್ಕಾಗಲಿ. ಸೊ ಇಲ್ಲಿ ನೆಕ್ಸ್ಟ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಆಯಿಲ್ ಆ್ಯಡ್ ಮಾಡಿ ಸಾಸಿವೆ ಹಾಕಿದ್ದೀನಿ. ದೆನ್ ಇಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಬ್ರೌನ್ ಕಲರ್ ಬರೋವರೆಗೂ. ಸೊ ದೆನ್ ಇದಕ್ಕೆ ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಸೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ತಿನ್ನುವಾಗ ಮೆಣಸಿನ್ಕಾಯಿ ಸಿಗಬಾರ್ದು ಅಂತ ಅಂದರೆ ಯು ಕ್ಯಾನ್ ಸ್ಕಿಪ್ ಮೆಣಸಿನ್ಕಾಯಿ, ಚಿಲ್ಲಿನ ಸ್ಕಿಪ್ ಮಾಡಬಹುದು. ಅದ್ರ ಪ್ಲೇಸಿಗೆ ಖಾರದ ಪುಡಿ ಹಾಕ್ಕೊಂಡ್ರೆ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಎರಡನ್ನೂ ಆ್ಯಡ್ ಮಾಡಿ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡೋಣ. ನೀಟಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ. 2ರಲ್ಲಿ 1 ಹಾಕ್ಕೊತೀನಿ ಅಂದ್ರೂ ಓಕೆ. ಸೊ ಇಲ್ಲಿ ನಾನು ನೆಕ್ಸ್ಟ್ ಚಕ್ಕೆ ಆ್ಯಡ್ ಮಾಡಿದ್ದೀನಿ, ಅರಿಶಿನ ಆ್ಯಡ್ ಮಾಡಿದ್ದೀನಿ. ಸೊ ಏನೇನು ಮಸಾಲ ಐಟಮ್ಸ್ಗಳು ಬರುತ್ತೆ ಎಲ್ಲನೂ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ಸಾಲ್ಟ್ ಹಾಕಿರೋ ಕಾರಣ ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸೊ ಇಲ್ಲಿ 2 ಕಡೆನೂ ಹಾಕ್ಕೊಂಡ್ರೆ ನಿಮಗೆ ರುಚಿ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಏನೇನಿದೆ, ಈರುಳ್ಳಿ ಆಗಲಿ, ಚಿಲ್ಲಿ ಆಗಲಿ, ಏನೇನಿದೆ, ಕರಿಬೇವು, ಇದಕ್ಕೆಲ್ಲ ಸ್ವಲ್ಪ ಸಾಲ್ಟ್ ಬೇಕಾಗತ್ತೆ. ಸೊ ಇದಕ್ಕೆ ಸಾಲ್ಟ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೆಟರ್ ಟೇಸ್ಟ್ ಸಿಗುತ್ತೆ. ಚಿಕನ್ ಕುಕ್ ಆಗಿದೆ, ನೋಡ್ತಾ ಇರಬಹುದು ನೀವು, ಚಿಕನ್ ಬೆಂದಿದೆ ಚೆನ್ನಾಗಿ. ಸೊ ಇದನ್ನು ನಾವು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡೋಣ. ಸೊ 2 ಕಡೆ ಪ್ಯಾರಲಲ್ಲಾಗಿ ಆಗ್ತಾ ಇರುತ್ತೆ, ನೀವು 2 ಕಡೆ ಪ್ಯಾರಲಲ್ಲಾಗಿ ಮಾಡ್ತಾ ಹೋಗ್ಬೋದು. ಸೊ ನೋಡ್ಬೋದು ನೀಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ ನಾನು. ಬಾಯಿಗೆ ಅದೇ ಥರ ಚಿಕನ್ ಸಿಗಬಾರ್ದು, ಸ್ವಲ್ಪ ಸ್ಮ್ಯಾಶ್ ಆಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ನಾವು ಕಂಪ್ಲೀಟ್ ಸ್ಟಫ್ನ ರೆಡಿ ಮಾಡೋಣ. ಏನಂತ ಅಂದರೆ ನಾವು ಮಾಡ್ಕೊಂಡಿರೋದು ಏನಿದೆ, ಸೊ ಅದು ಸ್ಮ್ಯಾಶ್ ಮಾಡಿರೋ ಚಿಕನ್ ಏನಿದೆ, ಬಾಯ್ಲ್ಡ್ ಚಿಕನ್, ಅದನ್ನು ಒಗ್ಗರಣೆಗೆ ಹಾಕಿ
ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದಮೇಲೆ ಚಿಕನ್ ಸಮೋಸಾಗೆ ಏನು ಬೇಕು ಸ್ಟಫು, ಸೊ ಅದು ಕಂಪ್ಲೀಟ್ಲಿ ರೆಡಿ ಆಗಿದೆ. ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ. ಈಗ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಅಂತ ಅಂದ್ರೆ, ನಾವು ಮ್ಯಾರಿನೇಟ್ ಮಾಡೋಕ್ಕಿಟ್ಟಿರೋ ಅಂಥ ಕಡಲೆ ಹಿಟ್ಟಿಂದು ಅದು ತೊಗೊಂಡು ನೀಟಾಗಿ ಏನು ಶೇಪ್ ಬೇಕು ನಮಗೆ. ಈಗ ನಾವು ಸಮೋಸ ಅಂತ ಅಂದ ತಕ್ಷಣ ನಮಗೆ ಬರೋದು ಟ್ರಯಾಂಗಲ್ ಶೇಪ್. ನಾವು ಯಾವ ಥರ ಶೇಪ್ ಆದರೂ ಮಾಡ್ಕೊಬೋದು, ಬಟ್ ಟ್ರಯಾಂಗಲ್ ಶೇಪ್. ಸೊ ಇಲ್ಲಿ ನಾನು ಎಷ್ಟು ಬೇಕಾಗತ್ತೆ ಒಂದು ಶೇಪ್ ಹರ್ಕೊಳ್ಳೋದಕ್ಕೆ, ಸೊ ಆ ಲೆವೆಲ್ಗೆ ರೌಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಮುಂಚೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ನೆಕ್ಸ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ರೌಂಡ್ ಶೇಪ್ಗೆ ನಾವು ಲಟ್ಟಿಸ್ಕೊಳ್ಳೋಣ. ಈ ಥರ ಬಂದಿದೆ. ಸೊ ಅದನ್ನು ನಾವು ಕರೆಕ್ಟಾಗಿ ಮಿಡಲ್ಗೆ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನೀವು ಸ್ಟಫನ್ನು ಮಧ್ಯಕ್ಕೆ ಆ್ಯಡ್ ಮಾಡಿಕೊಂಡು ಯಾವ ಥರ ನೀವು ಟ್ರಯಾಂಗಲ್ ಶೇಪಿಗೆ ಬರಬೇಕು ಅಂತ ನೋಡಿ. ಫಸ್ಟು ಈ ಕಡೆ ಸೈಡ್ದ ತೆಗೆದುಬಿಟ್ಟು ಒಂದು ಕಡೆ ಹಾಕಿ ನೀಟಾಗಿ ಪ್ರೆಸ್ ಮಾಡಬೇಕು. ದೆನ್ ಆ ಸೈಡಿಂದ ತೆಗೆದುಬಿಟ್ಟು ಈ ಕಡೆ. ಸೊ ಉಲ್ಟಾ ವಯಸ್ಸು ನೀವು ಆ ಕಡೆಯಿಂದ ಈ ಕಡೆಗಾದ್ರೂ ಮಾಡಿ, ಈ ಕಡೆಯಿಂದ ಆ ಕಡೆಗಾದರೂ ಮಾಡಿ. ಸೊ ಒಂದು ಟ್ರಯಾಂಗಲ್ ಶೇಪ್ಗೆ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಅದೇನು ಓಪನ್ ಆಗಲ್ಲ ನಾವು ಎಣ್ಣೆಗೆ ಹಾಕಿದ್ರೆ. ನೀಟಾಗಿ ಹಾಕಿ ಪ್ರೆಸ್ ಮಾಡಿದ್ರೆ ಫೈನ್. ಸೊ ಇದೇ ಥರ ನಾನು ಸ್ವಲ್ಪ ಸಮೋಸಗಳನ್ನು ಮಾಡ್ಕೊಂಡಿದ್ದೇನೆ. ಸೊ ಈಗ ನಾವು ಒಂದೊಂದೇ ಹಾಕಿ ಫ್ರೈ ಮಾಡ್ತಾ ಹೋಗೋಣ. ಸೊ ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಆ್ಯಡ್ ಮಾಡಿ, ಆಯಿಲ್ ಕಾದ್ಮೇಲೆ ಸಮೋಸನ ಆ್ಯಡ್ ಮಾಡಿ ನೀಟಾಗಿ ಕರೆದು ಸರ್ವ್ ಮಾಡಿಕೊಂಡು ತಿಂತಾ ಇರೋದೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಈ ಪ್ಯಾನಿಗೆ 3 ಸಾಕಾಗತ್ತೆ. ಸೊ ಹಾಕಿದ್ದೀನಿ. ಬೇಗನೆ ಕರಿಯುತ್ತೆ, ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಬೇಗನೆ ಕಾಯುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ಬ್ರೌನ್ ಕಲರ್ ಬರೋ ಥರ, ಜಾಸ್ತಿ ಸೀಸ್ಲೂಬಾರ್ದು. ಸೊ ಅದು ಟೇಸ್ಟ್ ಸಿಗಲ್ಲ, ಒಂದು ಲೆವೆಲ್ಗೆ ಓಕೆ. ಸೊ ನೀವು ನೋಡಿರ್ತೀರಲ್ಲ ಹೊರಗಡೆ ಎಲ್ಲ ಯಾವ ಥರ ಸಮೋಸ ಸಿಗುತ್ತೆ, ಆ ಲೆವೆಲಿಗೆ ಓಕೆ. ಸೊ ಬ್ರೌನಿಷ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡು ಸೊ ಎತ್ತಿಟ್ಕೊಳ್ಳೋಣ. ಸೊ ಅದೇ ಥರ ಮತ್ತೆ ಆ್ಯಡ್ ಮಾಡ್ತಾಯಿದ್ದೇನೆ. ಸೊ ನೀಟಾಗಿ ಫ್ರೈ ಆಗಲಿ. ತುಂಬ ಚೆನ್ನಾಗಿರುತ್ತೆ. ನಾವು ಹೊರ್ಗಡೆ ತೊಗೊಳೋಕ್ಕಿಂತ ಮನೇಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿನೂ ಕೂಡ. ಅವರು ಯಾವ್ದ್ಯಾವ್ದು ಆಯಿಲ್ ಯೂಸ್ ಮಾಡ್ತಾರೋ ಅದೆಲ್ಲ ಅನ್ಹೆಲ್ದಿ ಫುಡ್ಸ್ ಅಂತ, ನೀಟಾಗಿ ಕ್ಲೆನ್ಲಿನೆಸ್ ಇರಲ್ಲ. ಸೊ ದಟ್ ಮನೇಲೇ ಮಾಡ್ಕೊಬೋದು, ಏನಂಥದ್ದೇನಿಲ್ಲ. ಸೊ ಆರಾಮಾಗಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಅದ್ರ ಲೆವೆಲ್ ನೆಕ್ಸ್ಟ್ ಲೆವೆಲ್. ನೀವು ನೋಡ್ತಾ ಇರ್ಬೋದು. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಡೆಫಿನೆಟ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.